ಮತ್ತೆ ಆತುರವಾಗಿ ಆತುರ ಯಾಕೆ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ, ರಾಜ್ಯದ ಜನತೆಗೆ ಅರ್ಥ ಆಗ್ತಾ ಇಲ್ಲ. ಸಿದ್ದರಾಮಯ್ಯನವರು ಇಳಿತಾ ಇದ್ದಾರ ಅಂತ ಸಂದೇಶ ಅಂತ ಅನ್ಸುತ್ತೆ ನನಗೆ. ಇಲ್ಲಾಂದ್ರೆ 15 ದಿನದಲ್ಲೇ ಎಲ್ಲ ಸಮೀಕ್ಷೆಗಳು ಮುಗಿಸ್ತೀರಿ ಅಂತ ಹೇಳಿದ್ರೆ, ಈಗಾಗಲೇ ಮಾಧ್ಯಮದಲ್ಲೂ ಬಂದಿದೆ, ಜನನೂ ಕೂಡ ಕಾಮೆಂಟ್ ಮಾಡ್ತಾ ಇದ್ದಾರೆ, ನಮ್ಮ ಮನೆಗೆ ಬಂದಿಲ್ಲ, ಸ್ಟಿಕ್ಕರ್ ಅಂಟಿಸ್ಬಿಟ್ಟು ಹೋಗಿದ್ದಾರೆ, ನಮ್ಮನ್ನ ಯಾವ ಜಾತಿ ಅಂತ ಕೇಳಿಲ್ಲ, ಸ್ಟಿಕ್ಕರ್ ಅಂಟಿಸ್ಬಿಟ್ಟು ಹೋಗಿದ್ದಾರೆ. 15 ದಿನದಲ್ಲಿ ಇಡೀ ರಾಜ್ಯದಲ್ಲಿ ಯಾವ ರೀತಿ ಮಾಡ್ತಾರೆ? ನನಗನ್ಸ್ತತೆ ಇರೋ ಬುಕ್ನೇ ರೀಪ್ರಿಂಟ್ ಅಷ್ಟೇ. ಇರೋ ಬುಕ್ ಏನಿದೆ ಅದನ್ನ ರೀಪ್ರಿಂಟ್ ಮಾಡ್ತಾರೆ ಅಷ್ಟೇ. ಕಾಟಾಚಾರಕ್ಕೆ ಸಮೀಕ್ಷೆ ಆಗಿದೆ ಅಂತ ತೋರಿಸ್ಬಿಟ್ಟು ಇರೋ ಬುಕ್ನೇ ರೀಪ್ರಿಂಟ್ ಮಾಡೋದಕ್ಕೆ ಮಾಡಿರುವಂತ ಹುನ್ನಾರ. ಈಗ ಯಾವ್ದಾವ ಜಾತಿ ಸಮೀಕ್ಷೆಗಳು ಇದುವರೆಗೂ ದೇಶದಲ್ಲಿ ನಡೆದಿದೆ, ರಾಜ್ಯದಲ್ಲಿ ನಡೆದಿದೆ, ಅದೆಲ್ಲ ಬಹಳ ಸಮಯ ತೆಗೆದುಕೊಂಡಿದೆ. 1 ವರ್ಷ 2 ವರ್ಷ. ಇದೇ ಸಿದ್ದರಾಮಯ್ಯನವರು ಜಾತಿ ಗಣತಿ ಮಾಡಿದಾಗ 3 ವರ್ಷ ತಗೊಂಡಿದ್ದಾರೆ ಜಾತಿ ಗಣತಿ ಮಾಡಕ್ಕೆ. ಅದನ್ನ ಮಣ್ಣೆ ಮಾಡಕ್ಕೆ 10 ವರ್ಷ ಆಗಿದೆ. ಇದ್ಯಾವ ಸೀಮೆ 15 ದಿನದಲ್ಲೇ ಜಾತಿ ಗಣತಿ ಮಾಡೋ ಅನ್ನೋದು? ಇದ್ಯಾವ ಸೀಮೆ ಜಾತಿ ಗಣತಿ ಅಂದ್ರೆ? ಸುಳ್ಳು ಲೆಕ್ಕನ್ನ ಕೊಡುವಂತಕ್ಕೆ ಮಾಡಿರುವಂತ ಹುನ್ನಾರ. ಇದರಲ್ಲಿ ಯಾವುದೇ ರೀತಿ ಇಲ್ಲ. ನಾವು ಜಾತಿ ಗಣತಿಗೆ ಏನು ವಿರೋಧ ಇಲ್ಲ. ಈಗಾಗಲೇ ಕೇಂದ್ರ ಸರ್ಕಾರ ಮಾಡ್ತಾ ಇದೆ, ಕೇಂದ್ರ ಸರ್ಕಾರನೇ ಅನೌನ್ಸ್ ಮಾಡಿಬಿಟ್ಟಿದೆ. ಮೊದಲು ಬಿಜೆಪಿಯವರು ವಿರೋಧ ಅಂತ ಹೇಳ್ತಾ ಇದ್ರು, ಈಗ ಕೇಂದ್ರ ಸರ್ಕಾರನೇ ಅನೌನ್ಸ್ ಮಾಡಿಬಿಟ್ಟಿದೆ. ಅದೇ ಜಾತಿ ಗಣತಿನೇ ಕೋರ್ಟ್ ಅಲ್ಲಿ ಎಲ್ಲಾ ಕಡೆ ನಿಲ್ಲೋದು, ಅದೇ ಸೈಂಟಿಫಿಕ್. ಅದನ್ನೇ ಚುನಾವಣಾ ಆಯೋಗನು ಕೂಡ ಮಾನ್ಯ ಮಾಡುವಂಥದ್ದು. ಇದನ್ನ ಯಾರು ಮಾನ್ಯ ಮಾಡಲ್ಲ, ಜನನೂ ಮಾನ್ಯ ಮಾಡ್ತಾ ಇಲ್ಲ, ಚುನಾವಣಾ ಆಯೋಗನೂ ಇದನ್ನ ಮಾನ್ಯ ಮಾಡಲ್ಲ. ಯಾತಕ್ಕೋಸ್ಕರ ಮಾಡ್ತಾ ಇದ್ದಾರೆ? ಸಿದ್ದರಾಮಯ್ಯನವರು ಗೇಟ್ ಪಾಸ್ ಗ್ಯಾರಂಟಿ, ಆ ಗ್ಯಾರಂಟಿ ಆಗಕ್ ಮುಂಚೆ ಇದೊಂದು ಬಿಟ್ಟು ರಾಜ್ಯದಲ್ಲಿ ಗೊಂದಲ ಎಬ್ಬಿಸ್ಬಿಟ್ಟು, ಜಾತಿಗಳ ಮಧ್ಯೆ ಕಂದಕ ಎಬ್ಬಿಸ್ಬಿಟ್ಟು, ಆ ಜಾತಿ ಬೆಂಕಿಯಲ್ಲಿ ಬೇಳೆ ಬೇಯಿಸ್ಕೊಳಕ್ಕೆ, ಜಾತಿ ಬೆಂಕಿಯಲ್ಲಿ ಬೇಳೆ ಬೇಯಿಸ್ಕೊಳಕ್ಕೋಸ್ಕರ ಮಾಡಿರ್ತಕ್ಕಂಥ ಹುನ್ನಾರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ಸುಮಾರು 165 ಕೋಟಿ ಖರ್ಚು ಮಾಡಿದ್ದೀರಾ. ಅದು ಮೂಲೆ ಗುಂಪಾಗಿದೆ. ಯಾಕೆ ಮಾಡಿದ್ರಿ? ಬಹಳ ಎದೆ ತಟ್ಕೊಂಡು ಹೇಳ್ತಾ ಇದ್ರಿ, ತೊಡೆ ತಟ್ಟಿ ಹೇಳಿದ್ರಿ ಅಧಿವೇಶನದಲ್ಲಿ ಆಚೆ ಕಡೆ. ಇದನ್ನ ನಾನು ತಂದೆ ತರ್ತೀನಿ, ಬರ್ಲಿ ಯಾರು ಬರ್ತಾರೋ ಅಂದಿದ್ರಿ. ಈಗ ಹೆಂಗೆ ಪುಸ್ ಅಂತ ಆಗೋಟ್ರಲ್ಲ ನಿಮ್ಮ ಕೇಂದ್ರದ ನಾಯಕರು. ವಾರ್ನಿಂಗ್ ಮಾಡಿದ ತಕ್ಷಣ ಡಿ.ಕೆ. ಶಿವಕುಮಾರ್ ಕಂಪ್ಲೇಂಟ್ ಕೊಟ್ಟ ಮೇಲೆ ನಿಮ್ಮ ಈ ಹೇಳಿಕೆನೆ ಬದಲಾವರ್ತಲ್ಲ. ಧೈರ್ಯ ಇದ್ದಿದ್ರೆ ಸವಾಲ್ ಹಾಕ್ಬೇಕಾಯ್ತು ನಿಮ್ಮ ಹೈಕಮಾಂಡ್ಗೆ, ಇಲ್ಲ ನಾನು ಮಾಡಿರೋ ಸರಿ ಇದೆ ಅಂತ. ಈಗ ನೀವೇ ಒಪ್ಕೊಂಡಂಗಾಯ್ತು. ಮತ್ತೆ ಜಾತಿ ಗಣತಿ ಮಾಡ್ತಾ ಇದ್ದೀನಿ ಅಂದ್ರೆ ಹಿಂದೆ ಮಾಡಿರೋದು ಬೋಗಸ್, ಸರಿ ಇಲ್ಲ, ಅದರಲ್ಲಿ ಸಹಿ ಇಲ್ಲ, ಒರಿಜಿನಲ್ ಕಾಪಿ ಪತ್ತೆ ಇಲ್ಲ ಅಂತ ನೀವೇ ಒಪ್ಕೊಂಡಂಗಾಯ್ತು. ತಪ್ಪಾಗಿದೆ ಅಂತ ರಾಜ್ಯದ ಮುಖ್ಯಮಂತ್ರಿನೇ ಒಪ್ಕೊಂಡಂಗಾಯ್ತು. ಇದಕ್ಕಿಂತ ಅವಮಾನ ಮುಖ್ಯಮಂತ್ರಿಗೆ ಬೇರೆದು ಯಾವುದೂ ಇಲ್ಲ. ಅಷ್ಟು ಅವಮಾನವನ್ನ ನೀವು ಈ ಜಾತಿ ಗಣತಿಯನ್ನ ಏನು ಮಣ್ಣೆ ಮಾಡ್ತೀನಿ ಅಂತ ಸವಾಲ್ ಹಾಕಿದ್ರಿ, ಅದರಿಂದ ಓಡಿ ಹೋಗಿದ್ದೀರ ನೀವು. ಅದರಿಂದ ರಾಜ್ಯದ ಜನತೆಗೆ ನಿಮ್ಮ ಮೇಲೆ ವಿಶ್ವಾಸವನ್ನ ಕಳ್ಕೊಂಡಿದ್ದೀರ. ಈಗ ಕೇಂದ್ರ ಸರ್ಕಾರ ಮಾಡ್ತಾ ಇದೆ, ಆ ಸಂದರ್ಭದಲ್ಲಿ ಸಹಕಾರ ಕೊಟ್ಟು ಒಳ್ಳೆ ರೀತಿ ಜಾತಿ ಗಣತಿ ಆಗುವಂಥದ್ದಕ್ಕೆ ಅವಕಾಶವನ್ನ ಮಾಡಿಕೊಟ್ರೆ ರಾಜ್ಯ ಸರ್ಕಾರಕ್ಕೂ ಒಂದು ಗೌರವ. ಇಲ್ಲ ಅಂತ ಹೇಳಿದ್ರೆ ಇದು ಇನ್ನೊಂದು ಸರಿ ಇದೇ ಆತುರವಾಗಿ ಮಾಡಿದ್ರೆ ಮತ್ತೆ ಜಾತಿಗಳ ಮಧ್ಯೆ ದಂಗೆ ಇರುತ್ತೆ.